ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಕೃಪೆ ನಿಮ್ಮ ಮೇಲೆ ಇರಬೇಕೆಂದರೆ ಹೋಳಿ ದಿನದಂದು ಕೆಲವು ವಸ್ತುಗಳನ್ನು ಖರೀದಿಸುವುದು ತುಂಬಾ ಶುಭವೆಂದು ಪರಿಗಣಿಸಲಾಗಿದೆ. ಹೋಳಿ ದಿನದಂದು ಈ ವಸ್ತುಗಳನ್ನು ಖರೀದಿಸುವ ಮೂಲಕ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಉಳಿಯುತ್ತದೆ ಮತ್ತು ನಿಮಗೆ ಯಾವುದೇ ಹಣಕಾಸಿನ ತೊಂದರೆ ಎದುರಾಗುವುದಿಲ್ಲ ಎಂದು ನಂಬಲಾಗಿದೆ. ವಾಸ್ತು ಪ್ರಕಾರ ಹೋಳಿ ದಿನದಂದು ಯಾವ ವಸ್ತುಗಳನ್ನು ಖರೀದಿಸಬೇಕು ಎಂಬುದನ್ನು ನೋಡೋಣ. ಹೋಳಿ ಆಚರಿಸುವ ಪ್ರತಿಯೊಬ್ಬರ ವಿಧಾನವು ವಿಭಿನ್ನವಾಗಿದೆ. ಕೆಲವರು ಸಾಕಷ್ಟು ಸಿಹಿ ತಿಂಡಿಗಳು ಮತ್ತು ಭಕ್ಷ್ಯಗಳನ್ನು ತಿನ್ನುವುದರಿಂದ ಸಂತೋಷ ಪಡುತ್ತಾರೆ. ಆದರೆ ಕೆಲವರಿಗೆ ಹೋಳಿಯಲ್ಲಿ ಹೊಸ ಬಟ್ಟೆಗಳನ್ನು ಧರಿಸುವುದು ಬಹಳ ಮುಖ್ಯ. ನೀವು ಹೋಳಿ ಹಬ್ಬವನ್ನು ಹೇಗೆ ಆಚರಿಸುತ್ತೀರಿ ಎಂಬುದು ಮುಖ್ಯವಲ್ಲ, ಆದರೆ ವಾಸ್ತು ಪ್ರಕಾರ ಹೋಳಿಯಲ್ಲಿ ಕೆಲವು ವಸ್ತುಗಳನ್ನು ಖರೀದಿಸಲು ಮರೆಯಬೇಡಿ. ಏಕೆಂದರೆ ಹೋಳಿಯಲ್ಲಿ ಖರೀದಿಸಲು ತುಂಬಾ ಶುಭವೆಂದು ಪರಿಗಣಿಸಲಾದ ಕೆಲವು ವಸ್ತುಗಳಿವೆ. ಹೋಳಿ ದಿನದಂದು ನೀವು ಈ ವಸ್ತುಗಳನ್ನು ಖರೀದಿಸಿದರೆ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಉಳಿಯುತ್ತದೆ ಮತ್ತು ನೀವು ಆರ್ಥಿಕ ಸಮೃದ್ಧಿಯನ್ನು ಹೊಂದುತ್ತೀರಿ. ಆ ವಸ್ತುಗಳು ಯಾವುವು ಎಂದರೆ, ಮೊದಲನೇದು ಬಿದಿರಿನ ಗಿಡ. ಬಿದಿರಿನ ಗಿಡವನ್ನು ಅದೃಷ್ಟದ ಸಸ್ಯವೆಂದು ಪರಿಗಣಿಸಲಾಗುತ್ತದೆ. ಹೋಳಿ ದಿನದಂದು ನೀವು ಬಿದಿರಿನ ಸಸ್ಯವನ್ನು ಖರೀದಿಸಿದರೆ ಲಕ್ಷ್ಮೀ ದೇವಿಯು ಅದರಿಂದ ತುಂಬಾ ಸಂತೋಷ ಪಡುತ್ತಾಳೆ. ವಾಸ್ತು ಪ್ರಕಾರ ಮನೆಯಲ್ಲಿ ಬಿದಿರಿನ ಸಸ್ಯವನ್ನು ನೆಡುವುದು ಮನೆಗೆ ಸಕಾರಾತ್ಮಕತೆಯನ್ನ ತರುತ್ತದೆ. ಹೋಳಿ ಹಬ್ಬದಂದು ಬಿದಿರಿನ ಗಿಡವನ್ನು ತಂದು ಅದರ ಮೇಲೆ ಕಲವ ದಾರ ಕಟ್ಟಿ. ಹೀಗೆ ಮಾಡುವುದರಿಂದ ಬಿದಿರಿನ ಸಸ್ಯವು ಒಣಗುವುದಿಲ್ಲ ಎಂದು ನಂಬಲಾಗಿದೆ. ಎರಡನೇದು ಬೆಳ್ಳಿ ನಾಣ್ಯ. ಹೋಳಿ ದಿನದಂದು ಬೆಳ್ಳಿಯನ್ನು ಖರೀದಿಸುವುದು ತುಂಬಾ ಶುಭವೆಂದು ಪರಿಗಣಿಸಲಾಗಿದೆ. ವಿಶೇಷವಾಗಿ ಹೋಳಿ ದಿನದಂದು ಬೆಳ್ಳಿಯ ನಾಣ್ಯವನ್ನು ಖರೀದಿಸಿ ಹೋಳಿ ಪೂಜೆಯಲ್ಲಿ ಇರಿಸಿ. ಲಕ್ಷ್ಮೀ ದೇವಿಯ ಮುಂದೆ ಬೆಳ್ಳಿ ನಾಣ್ಯವನ್ನು ಇರಿಸಿ ಮತ್ತು ಅದರ ಮೇಲೆ ಕೆಂಪು ಕುಂಕುಮವನ್ನು ಹಾಕಿ ಮತ್ತು ಅದನ್ನು ನಿಮ್ಮ ಪರ್ಸ್ನಲ್ಲಿ ಇರಿಸಿ. ಈ ಕ್ರಮವನ್ನು ತೆಗೆದುಕೊಳ್ಳುವ ಮೂಲಕ ನಿಮ್ಮ ಆರ್ಥಿಕ ಸ್ಥಿತಿಯು ತುಂಬಾ ಸಮೃದ್ಧವಾಗುತ್ತದೆ. ಕೇಸರಿ. ಲಕ್ಷ್ಮೀ ದೇವಿಯು ಕೇಸರಿಯನ್ನು ತುಂಬಾ ಇಷ್ಟಪಡುತ್ತಾಳೆ. ವಿಶೇಷವಾಗಿ ನೀವು ಹೋಳಿ ದಿನದಂದು ಕೇಸರಿಯನ್ನು ಖರೀದಿಸಬೇಕು. ಕೇಸರಿಯನ್ನು ಖರೀದಿಸಿ ಲಕ್ಷ್ಮೀ ದೇವಿಯ ಮುಂದೆ ಇರಿಸಿ. ನೀವು ಈ ಕೇಸರಿಯನ್ನು ಖೀರ್ನಲ್ಲಿ ಹಾಕಿ ಲಕ್ಷ್ಮೀ ದೇವಿಗೆ ಅರ್ಪಿಸಿದರೆ ಆಗಲೂ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಇರುತ್ತದೆ. ಹೋಳಿ ದಿನದಂದು ಕೇಸರಿಯನ್ನು ಖರೀದಿಸುವುದು ಶುಭವೆಂದು ಹೇಳಲಾಗಿದೆ. ಲೋಹದಿಂದ ಮಾಡಿದ ಆಮೆ. ವಾಸ್ತು ಪ್ರಕಾರ ಲೋಹದ ಆಮೆಯನ್ನು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಲೋಹದ ಆಮೆಯನ್ನು ಸಕಾರಾತ್ಮಕ ಶಕ್ತಿಯ ಸಂಕೇತವೆಂದು ಹೇಳಲಾಗುತ್ತದೆ. ವಾಸ್ತು ಪ್ರಕಾರ ಮನೆಯಲ್ಲಿ ಲೋಹದ ಆಮೆಯನ್ನು ಇಡುವುದು ಕ್ರಮೇಣ ನಿಮ್ಮನ್ನ ಮುನ್ನಡೆಸುತ್ತದೆ. ಹೋಳಿ ದಿನದಂದು ಲೋಹದಿಂದ ಮಾಡಿದ ಆಮೆಯನ್ನು ತರುವ ಮೂಲಕ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಇರುತ್ತದೆ. ತೋರಣ. ಹೋಳಿ ದಿನದಂದು ನೀವು ತೋರಣವನ್ನು ಸಹ ಖರೀದಿಸಬಹುದು. ಹೋಳಿ ದಿನದಂದು ಮನೆಯಲ್ಲಿ ತೋರಣ ಕಟ್ಟುವುದು ತುಂಬಾ ಶುಭವೆಂದು ಪರಿಗಣಿಸಲಾಗಿದೆ. ವಿಶೇಷವಾಗಿ ಹೋಳಿಯ ದಿನದಂದು ಮನೆಯಲ್ಲಿ ತೋರಣ ಕಟ್ಟುವ ಮೂಲಕ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬರುತ್ತಾಳೆ ಎಂದು ನಂಬಲಾಗಿದೆ. ತೋರಣವು ಸಕಾರಾತ್ಮಕ ಶಕ್ತಿಗೆ ಸಾಕಷ್ಟು ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ. ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.